ಎಲ್ಲಿಗೆ ಪಯಣ? ಪ್ರಯಾಣ ಮಾತ್ರವಲ್ಲ, ಅನುಭವ. ಕ್ರಿಸ್ಮಸ್ ಹಬ್ಬದ ದಿನ ಚರ್ಚ್ ಸ್ಟ್ರೀಟ್ಗೆ MG ರೋಡ್ಗೆಲ್ಲ ಬಂದಿದ್ವಿ. ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ಬರ್ತಿರೋದು ಬೆಂಗಳೂರಿಗೆ ಬಂದಮೇಲಿಂದ. ಏನನ್ನಿಸ್ತು MG ರೋಡಿಗೆ ಬಂದಂಥ ಒಂದು ಸಂದರ್ಭದಲ್ಲಿ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸುವಂಥವನಾಗು. ಹಕ್ಕಿಗಳನ್ನ ನೋಡಿದಾಯ್ತು ಅಷ್ಟೇ. ಹೇಗನ್ನಿಸ್ತು ನೋಡಿ ಹಕ್ಕಿಗಳನ್ನ? ಮಾತಾಡ್ಸ್ಬೇಕಿತ್ತು ಯಾರು? ಯಾರನ್ನ ಮಾತಾಡ್ಸೋದು? ನಾವು ವಿಡಿಯೋ ಮಾಡ್ತಾ ಇರೋದು ನಮ್ಮ ವಿಷಯ. ನಾ ಆಕ್ಚುಲಿ ಬಂದಿರೋದು ಅದಕ್ಕೆ ಕಲರ್ಸ್ ಕಣ್ಣು ನೋಡಕ್ಕೆ. ಕಲರ್ಸ್ ಕನ್ನಡ? ಕಲರ್ಸ್ ಕನ್ನಡ ಅಲ್ಲ, ಕಲರ್ಸ್ ನೋಡಕ್ಕೆ. ಕನ್ನಡದ ಕಲರ್ಸನ್ನು ನೋಡೋಣ, ಬೇರೆ ಕಲರ್ಸ್ ಬೇಡ ನಮಗೆ. ಬೇರೆ ಕಲರ್ಸ್ ಎಲ್ಲ ಬರೀ ನೋಡೋಕ್ಕೆ. ಒಳ್ಳೊಳ್ಳೆ ನೋಡ್ತಾ ಇದಾರಲ್ವ ನಮ್ಮನ್ನೇ. ಹೆಂಗೆ 5 ನಿಮಿಷದಿಂದ ನಮ್ಮನ್ನು ಯಾರು ನೋಡ್ತಿರ್ಲಿಲ್ಲ, ಈಗ ಇಷ್ಟೇ. ಯಾವಾಗ ನಾವು ತಲೆ ಅಲ್ಲೇ ಮಾಡ್ಬೇಕಾಗಿತ್ತು ವಿಡಿಯೋ. ಅಲ್ಲ, ಇಷ್ಟೊತ್ತು ನಾವು ತಲೆ ತೆಗಿಸ್ಕೊಂಡು ಹೋಗ್ತಿದ್ವಿ, ಈಗ ಈ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ತಲೆ ಎತ್ಕೊಂಡು ಹೋಗ್ತಾ ಇದೀವಿ ಅಲ್ಲ. ಅದಕ್ಕೆ ನಮ್ಮನ್ನೆಲ್ಲ ನೋಡ್ತಿರೋದು. ಯಾಕೆ ಏನ್ ಮಾಡಿದ್ರು? ಏನು ಮಾಡಲ್ವಾ? ಏನು ಮಾಡಲ್ಲ. ಬೇರೆ ಹೋಗೋಣ ಬಾ. ಸೊ ಹೇಗಿದೆ ಫ್ರೆಂಡ್ಸ್? ಹೆವಿ ಅಲ್ಲ? ನಮಸ್ಕಾರ ದೇವ್ರು. ಲೈವ್ ಹೋಗ್ಬೇಕಾಗಿತ್ತು ಕಣ, ಲೈವ್ ಹೋಗೋಣ. ಎಲ್ಲಿಗೆ ಹೋಗ್ತೀಯ ಲೈವ್? ಇನ್ಸ್ಟಾಗ್ರಾಮ? ಬಾಳ ಕಣ. ಶುರು ಆದ್ಮೇಲೆ ಹೋಗೋಣ ತಡಿ, ಇನ್ನು ಸುಮಾರು ಇದಾವೆ ನಮ್ದು. ಒಂದು ಲೈವ್ ಹೋಗೋಣ ಇನ್ಸ್ಟಾಗ್ರಾಮ್ ಅಲ್ಲಿ. ಈಗ ಬಾಡು ಬೇಡ ಅಂತೀಯ? ಯಾರು ನೋಡೋದು ನಮ್ಮ ಲೈವ್ ಹೋದ್ರು. ಈಗ ನಮ್ಮ ಚಾನಲ್ ಒಂದಷ್ಟು ಜನ ನಮ್ಗೆ ಫಾಲೋವರ್ಸ್ ಇದ್ರೆ, ಮತ್ತೆ ಈ ತರ ಕ್ರೌಡ್ ಇದೆ. ಇನ್ನು ನ್ಯೂ ಇಯರ್ ದಿನ ಯಾವ ಲೆವೆಲ್ ಕ್ರೌಡ್ ಇರುತ್ತಲ್ಲ. ಅಲ್ಲ, ನಮ್ದು ಒಂದಷ್ಟು ಜನ ಫಾಲೋವರ್ಸ್ ಅಂತ ಇದ್ರೆ ನಮ್ಗೆ ಅವಾಗ ನೋಡ್ಬೋದು ಅಟ್ಲೀಸ್ಟ್. ಹೆವಿ ಇದೆಯಲ್ಲ ಕ್ರೌಡು. ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಈಗ ನೈಟ್ ಆಗ್ತಿದಂಗೆ. ನ್ಯೂ ಇಯರ್ ದಿನ ಬರ್ಬೇಕು ನಾವು. ಇನ್ನು ನ್ಯೂ ಇಯರ್ ದಿನ ಬಂತು ಅಂದ್ರೆ, ನ್ಯೂ ಇಯರ್ ದಿನ ಬಂದ್ರೆ ಇನ್ನ ಕಾಲಿಡಕ್ ಜಾಗ ಇರಲ್ಲ. ಕೆಳಗಡೆ ಹಾ ಚೆನ್ನಾಗಿಲ್ಲ. ಕಾಣ್ತಾ ಇದಾರ ಜನ ಕಾಣ್ತಾ ಇದ್ದಾರಲ್ಲ. ರೆಕಾರ್ಡ್ ಆಗ್ತಿದ್ಯಾ ಅಷ್ಟು? ರೆಕಾರ್ಡ್ ಆಗ್ತಿದೆ. ಎಲ್ಲ ಇದಾರಲ್ಲ, ನೋಡ್ಲಿ ಬಿಡು. ಇಷ್ಟೇ ನೋಡಿ. ನೀವು ಇಂಟ್ರೋವರ್ಟು, ನಾವು ಹೊರಗಡೆ ಮಾತಾಡೋಕ್ಕಾಗಲ್ಲ ಅಂತ ಎದ್ಕೊಂಡು ಕೊಡ್ಬೇಡಿ. ಜಸ್ಟ್ ಒಂದು ಸೆಲ್ಫಿ ಸ್ಟಿಕ್ ತಗೊಳ್ಳಿ, ಒಬ್ಬನ ಯಾರು ಫ್ರೆಂಡ್ ಕ್ಯಾಚ್ ಹಾಕೊಳ್ಳಿ, ಹೋಗ್ತಾ ಇರಿ ಅಷ್ಟೇ. ಮಾತಾಡ್ಕೊಂಡು ಹೋಗ್ತಾ ಇರೋದು. ಪಕ್ಕ ಇದು ಆಗ್ತೀನಿ ಮಚ್ಚ. ಚೆನ್ನಾಗಿ ಬಂದಿದೆ ಇದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೆನ್ನಾಗಿ ಬಂದಿದೆ. ಬಟ್ ಇದನ್ನ ಏನ್ ಮಾಡು ಗೊತ್ತಾ? ಎಡಿಟ್ ಮಾಡಿ ಕಟ್ ಮಾಡಿ ಎಡಿಟ್ ಮಾಡಿ ಟ್ರೇಲರ್ ಥರ ಮಾಡಿ ಒಂದಷ್ಟು, ಇನ್ಸ್ಟಾಗ್ರಾಮ್ಗೆ ಒಂದಷ್ಟು, ಆಮೇಲೆ ಯೂಟ್ಯೂಬ್. ಫೇಸ್ಬುಕ್ ಬೇಡ, ಇನ್ಸ್ಟಾಗ್ರಾಮ್ ಅಲ್ಲಿ. ಫೇಸ್ಬುಕ್ ಏನಿಲ್ಲ ಅಲ್ಲ ಇವಾಗ. ಫೇಸ್ಬುಕ್ ಏನಿಲ್ಲ ಮಾರೆ, ಫೇಸ್ಬುಕ್ ಕಾಲ ಹೋಯ್ತು. ಒಂದು ಇನ್ಸ್ಟಾಗ್ರಾಮ್. ಆದರೆ ನಾವು ಫೇಸ್ಬುಕ್ ಯೂಸ್ ಮಾಡೋದು ನಾವು ಇನ್ನೂ ಬಿಟ್ಟಿಲ್ಲ. ಯಾಕಂದರೆ ನಾವು ಒಂದ್ಸಲ ಕೈ ಹಿಡಿದ್ಮೇಲೆ ಲೈಫ್ ಲಾಂಗ್. ನಾನು ಕೈಯಲ್ಲಿ ಇಟ್ಕೊಂಡಿರೋದು ಸ್ವಲ್ಪ ವಿಡಿಯೋನ ಅಪ್ಲೋಡ್ ಮಾಡು. ಮಾಡ್ತೀನಿ. ಇಬ್ರು ಕಾಣಿಸ್ತಿದೀವಲ್ಲ ವಿಡಿಯೋದಲ್ಲಿ, ಅದು ಸಾಕು. ನಾನು ವಿಡಿಯೋ ಅಲ್ಲ, ನಾನು ಸೆಲ್ಫಿ ಮೊಬೈಲ್ ಹೋಗ್ತಾ ಹಿಡ್ಕೊಂಡು ಬಿಟ್ಟಿರಲ್ಲ, ಕಷ್ಟ. ಒಂದು ನಿಮಿಷ ಆದ್ರೂ ಹೆವಿ ಕ್ರೌಡ್ ಇದೆಲ್ಲ. ಬಾ ಕಾಲು ಒಂದು ನಿಮಿಷ. ಮೈಕ್ ಹುಷಾರಾಗಿದೆ. ಮತ್ತೆ ಹೋಗ್ತಾ ಇದೀವಲ್ಲೋ ಅದೇ ರೋಡಲ್ಲಿ. ರಿಟರ್ನ್ ಅದೇ ರೋಡಿಗೆ ಹೋಗ್ತಿದೀವಿ. ಚರ್ಚ್ ಸ್ಟ್ರೀಟ್ಗೆ ಹೋಗ್ತಿದೀವಿ. ಇಲ್ಲಿ ಒಳಗೆ ಕಾಫಿ ಕೊಡೋದಲ್ಲ ಅದು. ಹೆವಿ ಜನ ಇದ್ದಾರೆ. ನೋಡ್ಬೇಕು. ನೋಡ್ಬೇಕು, ನೋಡ್ಲಿ ಅಂತಾನೆ ಮಾಡ್ತಿರೋದು. ಯಾರೇ ಕೂಗಳಲ್ಲಿ ಫಿಲ್ಮ್ ನೋಡಿಲ್ವಾ? ನೋಡು, 5 ನಿಮಿಷದಲ್ಲಿ ಎಲ್ಲರೂ ನಮ್ಮನ್ನು ನೋಡಂಗ್ ಮಾಡಿದ್ವಿ. ಇನ್ನ ಕ್ರೌಡ್ ಬಂದಿದೆ ಬಿಡು. ನಾನು ಹಿಡ್ಕೊತೀನಿ, ನಂಗೊಂದು ಸ್ವಲ್ಪ ಇಂಟ್ರೋ ಮಾಡ್ಕೊಂಡು ಬಾ. ಅರ್ಥ ಆಯ್ತಾ? ಕೇಳ್ತಾನ ಈಗಲೇ ಹಿಡ್ಕೊ, ಯಾರು ಬೇಡ ಅಂತ. ಈಗ ಹಿಡ್ಕೊಂಡು ನಂಗೆ ಸ್ವಲ್ಪ ಭಯ ಆಗುತ್ತೆ.
ಮಾತಾಡೋ ಏನಾರು ಅಲ್ಲಿಗಿಂತ ಹೆವಿ ಕ್ರೌಡ್ ಇದೆಯಲ್ಲ ಅಲ್ಲಿ. ಅಲ್ಲಿಕ್ಕಿಂತ ಹೆವಿ ಕ್ರೌಡು ಚರ್ಚ್ ಸ್ಟ್ರೀಟು ಸ್ವಲ್ಪ ಕೆಳಗಿಟ್ಟು ಕಾಣಲಿ ಕ್ರೌಡು. ಕಾಣುತ್ತೆ ಕಣ, ನೋಡು ಫುಲ್ಲು ಕಾಣುತ್ತೆ. ಎತ್ತಿಗೆ ಮೇಲೆ ನಮಗೆ ಗೊತ್ತಿರೋರು ಯಾರು ಸಿಕ್ಬಿಟ್ಟಿದ್ರೆ ಪರ್ಸ್ ಗಿರ್ಸ್ ಹುಷಾರು. ಪರ್ಸು ನಂದೇನಿಲ್ಲ, ಮೊಬೈಲ್ ಇದೆಯಲ್ಲ ನೀನು ಮೊಬೈಲಲ್ಲೇ ಇದೆಯಲ್ಲ. ಮೊಬೈಲ್ ಅಂತಿದ್ದೀನಿ ನೀನು. ನಿನ್ನ ಬ್ಯಾಗಲ್ಲ ಇದೆಯಲ್ಲ, ಬ್ಯಾಗ್ ಇಲ್ಲೇ ಇದೆ. ನಂದೇನು ನನ್ನ ಮೊಬೈಲ್ ಅಷ್ಟೇ. ಖಾಲಿ ಕೈಗಿರು ಇನ್ನೇನಿರುತ್ತೆ. ಅಲ್ಲಿ ನೋಡ್ಬೇಕು ನೀವು. ಹಿಡ್ಕೊಳ್ಳ. ಹಾಂ ಬೇಡ ಆಗಲ್ಲ. ಚೆನ್ನಾಗಿದೆ. ಇಲ್ಲ ನಾನು ಹಿಡ್ಕೊಂತೀನಿ. ಫ್ರೆಂಡ್ಸ್ ಎಲ್ಲ ಅವ್ರವ್ರ ಗರ್ಲ್ ಫ್ರೆಂಡ್ ಜೊತೆ ಬಂದಿದ್ದಾರೆ. ನಾವು ಈ ನನ್ನ ಮಗನ ಜೊತೆ ಬರೋ ಪರಿಸ್ಥಿತಿ ಬಂದಿದೆ ಜೀವನ. ನಾನು ನಿನ್ನ ಜೊತೆ ಬಂದಿಲ್ಲ. ನಾನು ಗರ್ಲ್ ಫ್ರೆಂಡ್ ಇದ್ದೀನಿ, ಇಲ್ಲೆಲ್ಲರೂ ಬರ್ತಿದ್ದೆ ನಾನು. ಹಂಗೆ ಈ ನನ್ನ ಮಗನ ಬಿಟ್ರೆ ಗತಿ ಇಲ್ಲ, ಈ ನನ್ನ ಮಗನಿಗೆ ಮಗನ ಬಿಟ್ರೆ ಗತಿ ಇಲ್ಲ. ಅಲ್ಲೇ ಕುಡಿದ್ವಿ ಕಾಫಿ. ಕಾಫಿ ಕತ್ತೆ ಉಚ್ಚೆ ಥರ ಇತ್ತು ಅಲ್ಲ, 90 rupees. ನಮ್ಮ ಲೋಕಲ್ ಹೋಟೆಲಲ್ಲಿ ಸಿಗೋ ಕಾಫಿನೇ ಎಷ್ಟೋ ಬೆಟ್ರ್ ಇದಕ್ಕಿಂತ. ಹಿಡ್ಕೊಳ್ಳ. ನಾನು ಏನಕ್ಕೆ ಹಿಡ್ಕೊಂತಿರೋದು ಹೇಳಿ ಗೊತ್ತಾಯ್ತಾ? ಹಾಂ ಹೋಗ್ಲಿ ಅಂತ. ಅದು ಇನ್ನೊಂದು 2-3 ಸಲ ಇದು ಮಾಡ್ರೆ ಹೋಗ್ಬಿಡತ್ತೆ. ಇಷ್ಟು ನೋಡೋದೇ ಮಾಡಿದ್ಮೇಲೆ ನಮಗೆ ಯಾವ ಭಯನೂ ಇಲ್ಲ ಗುರು. ಅಲ್ಲ, ಎಲ್ಲಿ ಬೇಕಾದ್ರೂ ಮಾಡ್ತೀವಿ ನಾವು. ಮಾಡ್ಕೊಳ್ತಾರೆ ನೋಡಿ, ಎಲ್ಲರೂ ನಮಗೆ ನೋಡ್ತವ್ರೆ. ಅಬ್ಸರ್ವ್ ಮಾಡ್ಬೇಡ. ಅದೇ ಮತ್ತೆ ಹೇಳ್ತಿರೋದು, ಈ ಇಷ್ಟು ಕ್ರೌಡಲ್ಲೇ ಮಾಡಿದ್ಮೇಲೆ ನಮಗೆ ಏನು ಭಯ ಇಲ್ಲ. ಯಾವ ಇಂಟ್ರೋವರ್ಟ್ ಅಲ್ವೇ ಅಲ್ಲ ನಾವಿಲ್ಲ. ನಾವು ಇಂಟ್ರೋವರ್ಟ್ ಅಲ್ಲ. ಸರಿ ತೋರಿಸೋದು ಸೆಂಟ್ರಲ್ ಕ್ಯಾಮ್ರಾ. ಅದಕ್ಕೆ ಹೇಳ್ತೀವಿ ಕೊಡಿಲಿ, ಸೆಂಟ್ರಿಗೆ ಇಡ್ತೀನಿ ನಾವು ಇಬ್ಬರನ್ನ. ಇನ್ಮೇಲೆ ನಾವು ಇಂಟ್ರೋವರ್ಟ್ಸ್ ಅಲ್ಲ. ಯಾರು ಏನು ಹೇಳಿದ್ರು ಅಷ್ಟೇ. ಇಷ್ಟು ಜನಗಳ ಮಧ್ಯೆ ನಾವು ಈ ಥರ ಒಂದು ಸೆಲ್ಫಿ ಸ್ಟಿಕ್ ನಡ್ಕೊಂಡು ಸೆಲ್ಫಿ ತೆಗಿಯೋಕ್ಕೂ ಆಗದೆ ಇದ್ದಂಥ ಹುಡುಗರು ಸೆಲ್ಫಿ ಸ್ಟಿಕ್ಕನ್ನು ನಡ್ಕೊಂಡು ಅಡ್ಡಾಡ್ತಿದ್ದೀವಿ ಅಂದರೆ ನಾವು ಇಂಟ್ರೋವರ್ಟ್ಸ್ ಅಲ್ಲ. ಯಾರು ನಮ್ಮನ್ನು ಇಂಟ್ರೋವರ್ಟ್ಸ್ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ನೀನು ಮಾತಾಡ್ತಾ ಇದೀಯಾ? ಹಾಂ, ನಾನು ನೋಡ್ತಾ ಇದ್ದೀನಿ. ಮಾತಾಡು, ನೀನು ಮಾತಾಡು. ನಾನು ಕ್ರೌಡ್ ನೋಡ್ತಾ ಧೈರ್ಯ ತಗೋಬೇಕು. ಕ್ರೌಡ್ ನೋಡ್ತಿಲ್ಲ ನೀನು, ನಿನ್ನದು ಕಾಮುಕ ದೃಷ್ಟಿ. ನಾನಿದನ್ನು ಒಪ್ಪುವುದಿಲ್ಲ ಗೆಳೆಯ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡ ಕಣೋ. ಕ್ರೌಡ್ ನೋಡ್ತಿಲ್ಲ ನೀನು, ತಿಳ್ಕೊಂತಾರೆ. ಇದನ್ನು ಪ್ರೊಮೋ ಕಾರ್ಡಿಗೆ ಹಾಕ್ತೀನಿ. ಏನೋ ಇವಾಗ ಹೇಳಿದ್ದು ಡೈಲಾಗ್. ಅಯ್ಯಯ್ಯೋ, ಅದನ್ನ ಮಾತ್ರ ಹಾಕ್ಬೇಡ. ಹಾಯ್, ಕಾಣಿಸ್ತಾ ವಿಡಿಯೋದಲ್ಲಿ ಹುಡುಗಿ? ನಮ್ಗಷ್ಟೇ ಯಾರು ದೊಡ್ಡ ಹುಡುಗಿರು ಸಿಗಲ್ಲ, ಚಿಕ್ಕ ಹುಡುಗಿರು ಮಾತಾಡ್ಕೊಂಡು ಹೋಗಿ ಅವರೇ ಟೈಪ್ ಹೋಗು ಹೋಗು. ಸ್ವಲ್ಪ ವಿಡಿಯೋ ಕ್ವಾಲಿಟಿ ಇದೆ. ನೈಟಲ್ಲಿ ನನಗೆ ಇಷ್ಟು ಕ್ವಾಲಿಟಿ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ನಾನು. ಆ್ಯಕ್ಚುಲಿ ಬಂತಲ್ಲ, ಒಳ್ಳೆ ಕ್ವಾಲಿಟಿನೇ ಬಂತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡೋದೇ ಯಾವಾಗಲೂ ಇಟ್ಟಾಕೋದು. ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದ್ರೆ ಇಷ್ಟು ಚೆನ್ನಾಗಿ ಮಾಡ್ತಿದ್ದೀವಿ ಅಂತ ಅನ್ಕೊಂಡಿರ್ಲಿಲ್ಲ, ಗ್ಯಾರಂಟಿ ಅಲ್ಲ. ಎಲ್ಲರೂ ಟೋಪಿಗಳು ಹಾಕೊಂಡಿದೆ. ಹಾಯ್ ಮಾಡಿದಿರಲ್ಲ, ಹಾಂ, ಹಾಗೆ ಹಾಯ್ ಮಾಡ್ತಾರೆ. ನಮಗೂ ಅಭಿಮಾನಿಗಳ ಬಳಗ ಶುರುವಾಗಿದೆ. ಅಭಿಮಾನಿಗಳೇ ನಮ್ಮ ಗಂಟ ಗೊತ್ತಿಲ್ಲ, ಕಂಡಿರ್ಬೋದು, ಹೇಳಕ್ ಬರಲ್ಲ. ಸರಿ ಆಯ್ತು, ನಾವ್ ಹೇಳ್ತಿದೀವಲ್ಲ. ಮಚ್ಚ, ನಮ್ಮ ಹೈಟಿಗೆ ಯಾರು ಇಲ್ಲಲ್ವ, ನೋಡೋಣ ಅಂದ್ರೆ. ಹೈಟ್ ಮ್ಯಾಟ್ರ್ ಆಗಲ್ಲ, ಬೇರೆ ಎಲ್ಲ ಮ್ಯಾಟ್ರ್ ಆಗುತ್ತವೆ. ಸೆನ್ಸರ್ ಕಟ್ ಅದು. ಕಂಟೆಂಟ್ ಅಲ್ಲದೆ ಇರೋದೇ ಕಂಟೆಂಟ್ ಇವತ್ತಿನ ಒಂದು ಜನರೇಷನ್ ಅಲ್ಲಿ. ಆಕ್ಚುಲಿ ಅರ್ಧ ಗಂಟೆ ಕೆಳಗೆ ಇದೇ ರೋಡಲ್ಲಿ ಸುಮ್ಮನೆ ಅಡ್ಡಾಡ್ತಿದ್ವಿ, ಯಾರೂ ನಮ್ಮನ್ನು ನೋಡ್ತಿರ್ಲಿಲ್ಲ. ಅದೇ ಈಗ ಒಂದೇ ಒಂದು ಸೆಲ್ಫಿ ಸ್ಟಿಕ್, ಒಂದು ಮೈಕ್ ಹಾಕೊಳ್ಳೋದಕ್ಕೆ ಎಲ್ಲರೂ ನಮ್ಮನ್ನೇ ತಿರುಗಿ ನೋಡ್ತಾರೆ. ಅರ್ಧ ಗಂಟೆಲಿ ಇಷ್ಟು ಮಾಡಿದ್ದೀವಿ ಅಂದಮೇಲೆ ಮುಂದೆ ಏನೇನೆಲ್ಲ ಮಾಡ್ಬೋದು ನೀವೇ ಲೆಕ್ಕ ಹಾಕಿ. ನಮ್ಮ ಟೈಮ್ ಬಂದಾಯ್ತು, ನಾವಿನ್ ಸ್ಟಾರ್ಸ್. ಡಮಾಲ್ ಡಿಮಿಲ್ ಡಕ್ಕ, ನಾವು ಸ್ಟಾರ್ ಆಗೋದು ಪಕ್ಕ. ಡಮಾಲ್ ಡಿಮಿಲ್ ಡಕ್ಕ, ನಾವು ಸ್ಟಾರ್ ಆಗೋದು ಪಕ್ಕ. ಒಂದ್ಸಲ ಜೋರಾಗಿ ಕಿರ್ಚಾಡ್ಲ ಅಲ್ಲೋಡಲ್ಲಿ, ಅದನ್ನ ಫಸ್ಟ್ ಇದು ಮಾಡು.
ವಿಡಿಯೋ ಮಾಡೋಣ. ಇನ್ನೂ ಐಟೆಕ್, ಸ್ವಲ್ಪ ಐಟೆಕ್. ಇದ್ರಲ್ಲಿ ಯಾವ ತರ ಆಪ್ಷನ್ ಇರ್ಬೇಕಾಯ್ತು ಗೊತ್ತಾ? ಇಲ್ಲೇ ಬಟನ್ ಹೊತ್ತಿರ ತಿರ್ಗ್ಬೇಕು. ಬ್ಯಾಕ್ ವಿಡಿಯೋ, ಫ್ರಂಟ್ ವಿಡಿಯೋ, ಸೆಲ್ಫಿ ಎರಡು ಆಗೋ ತರ ಇರ್ಬೇಕಾಗಿತ್ತು. ಐಫೋನಲ್ಲಿ ಆಪ್ಷನ್ ಇದೆಯಲ್ಲ, ತಗೊಳೋಣ ಅದನ್ನು. ಬಟ್ ಅವ್ರು ಹಾಯ್ ಅಂದ್ರಲ್ಲ, ತುಂಬಾ ಖುಷಿ ಆಯ್ತು. ನಮಗೂ ಖುಷಿ ಆಯ್ತು. ಫಸ್ಟ್ ಇನ್ನು ನಾವು ಸ್ಟಾರ್ಟೇ ಮಾಡಿಲ್ಲ, ಆಗಲೇ ಇಷ್ಟೊಂದು ಸಪೋರ್ಟ್ ಸಿಕ್ಕಿರೋದ್ರಿಂದ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಗೊತ್ತಿರೋರು ಸಪೋರ್ಟ್ ಮಾಡಲ್ಲ, ಗೊತ್ತಿಲ್ಲದಿರೋರು ತುಂಬ ಸಲ ಸಪೋರ್ಟ್ ಮಾಡಿ, ಸ್ಟ್ರೇಂಜರ್ಗಳೇ ನಮ್ಗೆ ಸಪೋರ್ಟ್ ಮಾಡಿ. ಅದಕ್ಕೆ ಸ್ಟ್ರೇಂಜರ್ ಥಿಂಗ್ಸ್ ಇಟ್ಟಾಗಿದೆ. ನಾನು ನೋಡು, ನಾರ್ಮಲ್ ಆಗಿ ಹೋಗ್ಬೇಕಾದ್ರೆ ನಾನು ಏನು ಮಾತಾಡಲ್ಲ, ಸಾರಿ ಜಾಸ್ತಿ ಮಾತಾಡ್ತೀನಿ. ಹೋಗೋಣ. ಇವಾಗ ನೋಡು, ವಿಡಿಯೋ ಮಾಡ್ತಾ ಇದೀವಿ, ನಂಗೆ ಮಾತೇ ಬರ್ತಾ ಇಲ್ಲ, ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತದೆ. ಅದು ಹಂಗೆ ಇನ್ನು ದೂರದಿಂದ ಕ್ರೌಡ್ ತರ ಕಾಣುತ್ತೆ, ಹತ್ರ ಹೋದ್ರೆ ಕ್ರೌಡೇ ಇರಲ್ಲ. ಇದೆಯಾ ಕ್ರೌಡ್? ಗೊತ್ತಾಗಲ್ಲ. ಕೆಳಗಿಡಿ ಇನ್ನು ಸ್ವಲ್ಪ. ಈಗ ಕಾಣುತ್ತೆ ನೋಡಿ. ಕರೆಕ್ಟ್. ಎಲ್ಲ ಲೈಟು ಫೋಕಸ್ ಹೊಡಿದೆ ನಮ್ಮ ಮುಖಕ್ಕೆ. ಫೋಕಸ್ ಆಗ್ತದೆ. ಹಾಯ್ ಮಾಡಿದ್ರೆ ಗೊತ್ತಾ? ಹೌದಾ? ಫಸ್ಟ್ ಕ್ಯಾಮ್ರಾಗ್ ಮಾಡಿದ್ರೆ ಅವರು, ಬಟ್ ನಾವು ಮಾಡ್ತಿರೋ ಸೆಲ್ಫಿ. ಗೊತ್ತಿಲ್ದೇನೆ ಏನು ಇಲ್ಲ, ಖಾಲಿ ತಿರ್ಕೊಂಡು ವಾಪಸ್ ಹೋಗ್ಬೇಕು ನಾವು. ಬಾ ತಿರ್ಕೊಂಡು ಹೋಗೋಣ, ಹೋಗೋಣ ಬಾ. ಹೆಂಗ್ ನೋಡ ಬಾರೋ, ಈ ಕಡೆ ಸೈಡ್ ಅಲ್ಲ, ರಿಟರ್ನ್ ಹೋಗ್ಬಿಡೋಣ. ರಿಟರ್ನ್ ಹೋಗೋಣ, ತಡಿ ತಿರ್ಕೊಂಡು ಹೋಗೋಣ. ಬೇರೆ ಯಾವ್ದಾರ ರೋಡಿಗೆ ಹೋಗೋಣ, ಗೊತ್ತಾ? ಯಾವ ರೋಡಿಗೆ ಹೋಗೋದು ಗೊತ್ತಿಲ್ಲ. ಹಂಗೆ ತಿರ್ಸ್ಕೊಡಕ್ ನಾವು, ನೀನ್ ಹಂಗೆ ಸಡನ್ಲಿ ತಿರ್ಸಿದ್ರೆ ಮೊಬೈಲ್ ಹೋಗತ್ತಷ್ಟೇ. ಯಾಕೆ? ನಾನು ಸಡನ್ಲಿ ತಿರ್ಗಿದೆ, ಅದಕ್ಕೆ ನೀನು ಹೇಳಿದಲ್ಲ. ಮೊಬೈಲ್ ನಿಧಾನ ತಿರ್ಸ್ಬೇಕು. ತಿನ್ನೋಣ ಏನಾದ್ರು? ಏನ್ ತಿನ್ನೋಣ? ಹೆವಿ ಕಾಸ್ಟ್ಲಿ ಗುರು ಇಲ್ಲೆಲ್ಲ. ನಮ್ಮ ಬಜೆಟ್ಟಿಗೆ ಎಲ್ಲ, ಬಜೆಟ್ಟಿಗೆಲ್ಲ. ನಮ್ದು ಏನಿದ್ರು ನಾವು ಆ್ಯಕ್ಚುಲಿ ಪಕ್ಕಾ ಲೋಕಲ್. ನಾವು ಈಗ ಕಲ್ಯಾಣ ಮಕ್ಕಳು ಕಾಫಿಗೆ 90 ರೂಪಾಯಿ ಅಂದ್ಬಿಟ್ರಲ್ಲ, ಕಾಯಿ ಮಾಡ್ತಿದ್ರು. ಹೌದಾ? ಮಾಡಲಿ ಮಾಡಲಿ. ಇಂಟ್ರೆಸ್ಟ್ ಇರುತ್ತೋ ಸೋಷಿಯಲ್ ಮೀಡಿಯಾದ ನಾವು ಕಾಣಿಸ್ಕೋಬೇಕು ಅಂತ. ನಾವು ವಿಡಿಯೋ ಹಾಕೋದೇ ಇಲ್ಲ. ಹಾಕ್ತೀವಿ, ನಾವು ಕಾಣಿಸ್ಕೋಬೇಕು ಅಂತ ಇದ್ವಿ, ಬಟ್ ನಾವೇ ವಿಡಿಯೋ ಮಾಡ್ಬೇಕು ಹಾಕ್ತೀವಿ, ಆದ್ರೆ ಈಗ ಹಾಕಲ್ಲ. ಹಾಕ್ತೀವಿ ಆದ್ರೆ ಈಗಲೇ ಹಾಕಲ್ಲ. ಅವ್ರಿಗೆ ಎದ್ಕೊಂಡೆ ಬಿಟ್ಟು ಸ್ಟಿಕ್ ನೋಡಿ ಬಡಿಸ್ತಾರೆ ಅಂತ. ಏನು ಅರ್ಥ ಆಗಿಲ್ಲ. ಮೇಲಿತ್ತಲ್ಲ, ಡೌನ್ ಮಾಡಿಕೊಂಡ್ರೆ ಬಡೀತಂತ ಹೇಳ್ಕೊಂಡು. ಯಾರ ರಾಯ್ ಮಾಡ್ಕೊಂಡು ಮಾಡ್ಲಿಲ್ಲ. ಮಾಡ್ಲಿ. ರೋಡಿಗೆ ಹೋಗು. ರೋಡಿಗಿಳಿ ರಾಧಿಕಾ. ಆಗಲ್ಲ ಅಲ್ಲ, ರೀಲ್ಸ್ ಮಾಡಕ್ ಆಗ್ಲಿಲ್ಲಲ್ಲ, ಕೊಡಿಲಿ ಒಂದು ನಿಮಿಷ ಕೊಡಿ. ರೀಲ್ಸ್ ಮಾಡಕ್ ಆಗ್ಲಿಲ್ಲಲ್ಲ. ಹೆಂಗ್ ಮಾಡ್ತೀಯಾ? ಈ ತರ ಕ್ರೌಡ್ ನೋಡ್ತಿದ್ರೆ ನನಗೆ ಅನ್ಸೋದು, ನನ್ಗೆ ನೆನಪಾಗೋದು ಒಂದೇ ಹಾಡು, ಲಾ 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 ಲಾ, ಈ ಪ್ರೀತಿ ಯಾಕೆ ಭೂಮಿ ಮ್ಯಾಲೆ ಅಂತ ಹೇಳ್ತಿದ್ದಂಗೆ ಎಲ್ಲ ತಿರುಗಿ ನೋಡ್ಬಿಟ್ಟು ನಮ್ಮನ್ನ ಬದುಕೋಕೆ ನಾವು ಅಂತ ಹೇಳ್ಬೇಕು. ಹೆಂಗಿರುತ್ತೆ? ತಲೆ ಕೆಡಿಸ್ಕೊಂಡು ಯಾಕೆ ಅಂತ ನಾನೇ ಸಾರಿ. ಜೀವನದಲ್ಲಿ ಎಷ್ಟೋ ಜನ ಅಡ್ಡಾಡ ಬರ್ತಿರ್ತಾರೆ, ತಲೆ ಕೆಡಿಸ್ಕೋಬಾರ್ದು. ಹಿಂಗ್ ಜಾಡಿಸ್ಕೊಂತಿರ್ಬೇಕು, ಹೋಯ್ತಾ ಇರ್ಬೇಕು. ಹಾಗೆಂತ ಹೇಳ್ಸಲ್ಲ, ಹೇಳ್ತಾರೆ. ನಾನು ನೆಕ್ಸ್ಟ್ ಈಗ ನಾವು ಯಾರಂತ ಯಾರಿಗೂ ಗೊತ್ತಿಲ್ಲ, ನೆಕ್ಸ್ಟ್ ಯಾರಂತ ಗೊತ್ತಾಗಿ ಬರ್ತೀವಿ, ಅವಾಗ ಎಲ್ಲರೂ ಬರ್ತಾರೆ. ಓ ನೀವಾ ನಿಕ್ಯ ಪೊಕ್ಯ ಅಂತ. ನಿಕ್ಯ ಮುಖ್ಯ, ಮುಖ್ಯ 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 ನಿಕ್ಯ. ಸುಮ್ಮನಿರಪ್ಪ, ಇದನ್ನೆಲ್ಲ ಹಾಕ್ಬೇಡ, ಆಮೇಲೆ ನಿಕ್ಯ ಅನ್ನ ಕಟ್ಕೊಬಿಡ್ತಾರೆ. ಏನಾಗಲ್ಲ ಕಣ, ನಿಕ್ ನೇಮೇ ಬೆಳೆಯೋದು ಎಷ್ಟೋ ಸಲ. ನೋಡು, ದುನಿಯಾ ವಿಜಯ್ ಅಂತ ಕರಿತೀವಿ. ವಿಜಯ್ ಅಂದ್ರೆ ಯಾರಿಗಾರು ಗೊತ್ತಾಗತ್ತಾ? ದುನಿಯಾ ಅಂತ ಗೊತ್ತಾಗತ್ತೆ. ಆಕ್ಚುಲಿ ಫೇಮಸ್ ಆಗಿದೆ ದುನಿಯಾ ಮೂವಿಯಿಂದ ಅಲ್ಲ, ಕಿಚ್ಚ ಸುದೀಪ್ ಅಂತ ಕರಿತೀವಿ ಅಷ್ಟೇ. ಒಂದ್ಸಲ ನಿಕ್ ನೇಮ್ಸೆ ಎಲ್ಲರಿಗಿಂತ ಫೇಮಸ್ ಆಗ್ಬಿಡುತ್ತೆ. ಅಮೀಬಾ ಸೈನ್ಸ್ ಎಕ್ಸಾಮಲ್ಲಿ ಅತ್ಯಂತ ಇಷ್ಟಪಟ್ಟು ಬಿಡಿಸಿದಂತಹ ಏಕೈಕ ಚಿತ್ರ ಅಂದರೆ ಅದು ಅಮೀಬಾ. ಹೆಂಗ್ ಬಿಡಿಸಿದ್ರು ಅದು ಮಾರ್ಕ್ಸ್ ಸಿಗೋದು. ಅದಕ್ಕೆ ಅಮೀಬಾ ಬಗ್ಗೆ ಬೇರೆ ಏನಾರು ಮಾತಾಡೋ. ಅಮೀಬಾ ಅಲ್ಲ ಬೇಡ, ಅಲ್ಲ ಶಾಪ್ ನೋಡಿದ್ನಲ್ಲ ಅದಕ್ಕೆ ಹೇಳಿದ್ದು. ಓ ಶಾಪ್ ನೋಡ್ ಅಮೀಬಾ ಬಗ್ಗೆ ನೆನಪಾಯ್ತಾ? ಅಮೀಬಾ ಅಂತಿತ್ತಲ್ಲ ಶಾಪ್ ಹೆಸರು, ಅದಕ್ಕೆ ಹೇಳಿದ್ದು. ಜಗ್ಗೇಶ್ ಅವರು ಯಾವುದೋ ಒಂದು
ಫಿಲಮಲ್ಲಿ ಹೇಳಿದ್ರು ಸಾರಿ ಮಜಾ ಟಾಕೀಸ್ ಅಲ್ಲಿ ಹೇಳಿದ್ರಲ್ಲ ಅಮೀಬಾ ಹಾ ಅದ್ರ ಬಗ್ಗೆ ಹೇಳ್ತಿದ್ದೇನೆ. ಅಮೀಬಾ ಮೆದುಳು ಕತ್ತೆ ಕೆಳು ಗೋಳು ಏನೋ ಅಂತೆಲ್ಲ ಡೈಲಾಗು ಏನೇನೆಲ್ಲ ಹೇಳ್ಕೊಟ್ರಿ. ಅನ್ನ ಉಡ್ಸೋದು ಹೆಂಗಂತಾನೆ ಹೇಳ್ಕೊಡ್ಲಿಲ್ಲ. ಅನ್ನ ಉಡ್ಸೋದು ಹೆಂಗಂತ ಗೊತ್ತಿದ್ರೆ ನಾವೀಗ ಯೂಟ್ಯೂಬ್ ಮಾಡ್ತಿರ್ಲಿಲ್ಲ. ಸೆಲ್ಫಿ ಹಾಯ್ ಮಾಡ್ದ ಕಾಣ್ತಾ ಕಾಣ ಡೌಟ್ ನಂಗೇನೋ ನಿಂತ್ಕೊಂಡು ಮಾಡಿಸ್ಕೋಬೇಕು ನಾವು ಯಾರಿಗಾದ್ರು. ನೀನ್ ಬರ್ಬೇಡ ಆ ಟೈಮಲ್ಲಿ ನಿಧಾನ ಮಾಡು. ನೆಕ್ಸ್ಟ್ ಇಯರ್ ಬಂದ್ರೆ ಅವರು ಪಾಪ ಬೇಜಾರಾಗ್ತಾರೆ. ಅದೇ ತುಂಬಾ ಜನ ಹಾಯ್ ಮಾಡೋರು, ನಾನು ಹಾಗೆ ಬಂದಿದ್ದೆ. ಎಲ್ಲಿಗೆ ಪಯಣ ಅಂತ ಯಾಕೆ ಇಟ್ಟಿರೋದು ಗೊತ್ತಾ? ಈಗ ನೋಡಿ ನಮ್ಗೆ ಎಲ್ಲಿ ಹೋಗ್ತಿದೀವಿ ಅಂತ ನಮಗೆ ಗೊತ್ತಿರ್ಲಿಲ್ಲ. ಡಿಸೈಡ್ ಮಾಡ್ಕೊಳ್ದಂಗೆ ಬಂದ್ವಿ ವಿತೌಟ್ ಸ್ಕ್ರಿಪ್ಟ್ ಮನ್ಸಿಗೆ ಬಂದಿದ್ದಂಗೆ ಓಪನ್ ಆಗಿ ಹೇಳ್ತಾರೆ. ಹೇಳ್ತಾ ಇರೋದು ನೋ ಫಿಲ್ಟರ್. ಆ ಥರ ಏನಾದ್ರು ಮಾತುಗಳು ಬಂದರೆ ಕಟ್ ಮಾಡ್ತೀವಿ, ಬೀಪ್ ಹಾಕ್ತೀವಿ ಇಷ್ಟೇ. ಈ ಬೆಂಗಳೂರಲ್ಲಿ ಈ ಕ್ರೌಡಲ್ಲಿ ಅವರಿಬ್ರು ಒಂದು ಹೊಸ ಪಯಣ ಹೊರಟಿದ್ರು. ನಗ್ತೀವಿ ಅಲ್ಲ ಮಾತಾಡೋ. ಅವ್ರ ಚಪ್ಪಲಿ ಸೈಜ್ ಚಿಕ್ಕದಾಗಿದ್ರು, ಅವ್ರ ಹೆಜ್ಜೆ ಇಟ್ಟಿರೋ ದಾರಿ ದೊಡ್ಡದಾಗಿತ್ತು. ಬಿಲ್ಡಪ್ ಜಾಸ್ತಿ ಆಯ್ತಲ್ಲ. ಅಲ್ಲ ಈ ಡೈಲಾಗ್ ಎಲ್ಲಿಂದ ಬರುತ್ತೆ ಅದು ನೆನಪಿಸ್ತು. ಎಲ್ಲ KGF ಡೈಲಾಗ್ ಕದ್ದಿದ್ದು. ನಗ್ತಾ ಇದಾರಲ್ಲ ಅವ್ರಿಗೆ ಏನ್ ಅರ್ಥ ಆಯ್ತು ಅಂತ ಹಾಕ್ರು. ಅವ್ರಿಗೆ ಏನ್ ಅರ್ಥ ಆಯ್ತು ಕನ್ನಡ ಬರುತ್ತೆ ಅನ್ಸುತ್ತೆ ಅವ್ರಿಗೆ. ಅಲ್ಲ ಹೆಂಗ್ ನಕ್ಕಿದ್ರು ನೋಡಿದ್ಯಾ? ಎಲ್ಲಿ ಬಂದ್ವಿ ನಾವು, ಏನ್ ಮಾಡ್ತಿದೀವಿ, ಇಷ್ಟೊಂದು ಜನಗಳು. ನಂಗೆ ಅವ್ರು ನಕ್ಕಿದ್ ಹೆಂಗಿತ್ತು ಗೊತ್ತಾ? ಈ ಮಧ್ಯ ಯಾವ್ದಾರು ವಿಡಿಯೋ ಮಧ್ಯ ಒಂದು ಕೋತಿ ಎಲ್ಲರೂ ನಗದೇನಾರು ಹಾಕ್ತಾರೆ ಗೊತ್ತಾ? ಸೇಮ್ ಆ ಫೀಲ್ ಆಯ್ತು. ನಕ್ಕಿದ್ದೆಲ್ಲ ಸೇವ್ ಇದಾಗಬೇಕಿತ್ತಲ್ಲ, ರೆಕಾರ್ಡ್ ಆಗಿದ್ರೆ ಚೆನ್ನಾಗಿರ್ತಿತ್ತ. ಅಲ್ಲ ನಾವ್ ಹೇಳಿ ಡೈಲಾಗ್ ಮುಗಿಸಿದಕ್ಕೆ ಅವ್ರು ನಕ್ಕಿದ್ರಲ್ಲ, ಅದು ಸಿಂಕ್ ಆಗಿತ್ತು. ಅವ್ರಿಗೆ ಅರ್ಥ ಆಯ್ತು ಸೆಕೆಂಡ್ರಿ ವಿಡಿಯೋದಲ್ಲಿ ಬಂದಿದ್ಯಾ? ಗೊತ್ತಿಲ್ಲ, ನೋಡ್ಬೇಕು, ಚೆಕ್ ಮಾಡ್ಬೇಕು. ಕೆಲವೊಂದು ವಿಡಿಯೋದಲ್ಲೇ ಬರ್ತಾ ಇಲ್ಲ ಇದ್ರಲ್ಲ, ಅದೇ ಪ್ರಾಬ್ಲಮ್. ಯಾರು ವಿಡಿಯೋ ಮಾಡ್ತಿಲ್ಲ ಮಚ್ಚ, ನಾವೇ ಮಾಡ್ತಾ ಇರೋದು. ಅದಕ್ಕೆ ಎಲ್ಲ ನಮ್ಮನೆ ನೋಡ್ತೀವಿ. ಎಲ್ಲರೂ ಮಾಡೋ ಕಡೆ ನಾವು ಮಾಡಬಾರ್ದು. ಯಾರು ಮಾಡದೇ ಇರೋ ಕಡೆ, ನುಗ್ಗದೇ ಇರೋ ಕಡೆ ಜಾಗಕ್ಕೆಲ್ಲ ನುಗ್ತಾ ಇರ್ಬೇಕು. ಹಿಂಗೆ ಭಯನೇ ಪಟ್ಬಿಟ್ರು. ನೀನ್ ಒಳ್ಳೆ ಯಾರು ನುಗ್ಗಕ್ಕಾಗದೇ ಇರೋ ಜಾಗದಲ್ಲೆಲ್ಲ ನುಗ್ತಿರ್ಬೇಕು ನಾವು. ಅಲ್ಲ ಅವ್ರು ನೋಡಿದ್ಯಾ ನೀನ್ ಹಿಂಗ್ ಮಾಡ್ದಲ್ಲ, ಅವ್ನು ನನ್ನ ಮೇಲೆ ಎಲ್ಲಿ ಬಿಡ್ತಾನೋ ಅಂತ ಭಯ. ನಮ್ಮನ್ನ ನೋಡ್ತಿದ್ರ ಹಂಗೆ ಅಮ್ಮ. ಆಮೇಲೆ ನಮ್ಮನ್ನೆಲ್ಲರೂ ನೋಡ್ಬೇಕು. ಇಷ್ಟು ದಿನ ನಾವು ಬೇರೆಯವ್ರು ನೋಡಿದ್ದಾಯ್ತು. 15 ಎಲ್ಲಿಗೆ ಬಂದು ರೋಸ್ ತಗೊಂಡ ಒಂದೆರಡು. ಯಾರಿಗೆ ಕೊಡ್ತೀಯ ರೋಸ್? ಬಿಡೋಣ, ಇಲ್ಲಿ ಯಾರು ಸಿಕ್ತಾರೆ ಇಸ್ಕೊಂಬಿಡು ಕೈಯಿಂದ. ಅವ್ರು ನಮಗೆ ಕೊಡಲ್ಲ. ಇಸ್ಕೊಂಬಿಡು, ಕಸ್ಕೊಂಬಿಡು. ಅವ್ನು ನೋಡಕ್ ಮುಂಚೆ ಹೋಗ್ಬಿಡ್ತಾರೆ, ಹಾಯ್ ಅಂತಾರೆ. ಅವ್ರಿಗೆ ನಗು ನೋಡಿದ್ಯಾ? ಅಲ್ಲ ನಾವು ಹಾಯ್ ಅಂತಾರೆ, ನಾವು ನೋಡಕ್ ಮುಂಚೆ ಹೋಗ್ಬಿಡ್ತಾರೆ. ಹಾಯ್ ಅಂದ್ರ ಮೊದಲೇ ಸೆಲ್ಫಿ ವಿಡಿಯೋ ಕಾಣಿಸ್ತಿಲ್ಲ. ಹಾಯ್ ಅಂದ್ರ ಹಾಯ್ ಅಂದ್ರು. ಆ ಟೈಮಲ್ಲಿ ಕಾಣಿಸಲ್ಲ. ಆದ್ರೆ ಇದ್ರಲ್ಲಿ ನಾ ಏನ್ ಮಾಡ್ಲಿ, ಸ್ಪೀಡಾಗಿ ಹೋಗ್ಬಿಟ್ಟು ಒಂದ್ಸಲ ನನಗೆ ಕೊಡು. ಈ ಸಲ ಹಾಯ್ ಅಂದ್ರೆ ನಾನೇ ಈಗ ಮಾಡಿಸ್ತೀನಿ. ನಾನು ಅಂದೆ ತಿರುಗಿ, ಬಟ್ ಕಾಣಿಸ್ತಿಲ್ಲ ಅಷ್ಟೇ. ಕಂಟೆಂಟ್ ಇಲ್ದೆ ವಿತೌಟ್ ಕಂಟೆಂಟ್ ಇಷ್ಟು ಜನದ ನಡುವೆ ವಿತೌಟ್ ಕಂಟೆಂಟ್. ಯಾರಿಗೂ ಡಾಗ್ ಸತೀಶನ್ ಮಗ ಇದ್ದಂಗ ಅವನೇ. ಡಾಗ್ ಸತೀಶನ್ ಮಗ ಇದ್ದಂಗ ಅವನು. ₹1 ಶರ್ಟ್ ಯಾರು ಹೇಳು? ಇವನೇ ಕಣೋ. ಅದೇ ಒಂದ್ಸಲ ನೋಡಿಲ್ಲ, ನೋಡ್ದಂಗೆ ಆಯ್ತು. ಡಾಗ್ ಸತೀಶನ್ ನೋಡ್ದಂಗೆ ಆಯ್ತಾ? ವಿಡಿಯೋದಲ್ಲೆಲ್ಲ ನೋಡಿ ತಗೋಬೇಕು ಅಂತ ಹೇಳ್ತಾನೋ. ಹೂನು ಸಿಕ್ಕಾಪಟ್ಟೆ ರಶ್ ಇತ್ತು, ಅದರಿಂದ ಹೊರಗೆ ಬಂದ್ವಿ. ಹೆಂಗೋ ತಪ್ಪಿಸ್ಕೊಂಡು ಅಲ್ಲೂ ವಿಡಿಯೋ ಮಾಡ್ಬೋದಾಗಿತ್ತು. ಆದ್ರೆ ಸಿಕ್ಕಾಪಟ್ಟೆ ಅಲ್ಲಿ ಕ್ರೌಡ್ ನಿಂತ್ಬಿಟ್ಟಿತ್ತಲ್ಲ, ಜನಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಏನೋ ಮಾಡ್ಕೊಂಡ್ ಬಂದ್ರೆ ಪೊಲೀಸ್ ಆಮೇಲೆ ಅಷ್ಟೇ. ಜನಗಳಿಗೆ ಬೋರ್ ಆಗ್ಬಾರ್ದು ಅಂತ ಮೂವ್ಮೆಂಟ್ ಇರ್ಬೇಕು ಜೀವನದಲ್ಲಿ. ನಿಂತಿರೋ ನೀರ್ ತರ ಇರಬಾರ್ದು. ಆದ್ರೆ ಹೆವಿ ಶೇಕ್ ಆಗುತ್ತೆ ಮಾರ. ಸ್ಟೆಬಿಲೈಸರ್ ಇರ್ಬೇಕಿತ್ತು. ಕೈ ನೋವು ಏನಿಲ್ಲ, ವಿಡಿಯೋ ಅಷ್ಟ ಶೇಕ್ ಆಗ್ತಿಲ್ಲ. ಸ್ವಲ್ಪ ದೂರ ನಾ ಮಾಡ್ಕೊಂತೀನಿ ಆಯ್ತಾ? ಯಾರು ಹಿಂದ್ಗಡೆ ನೋಡಿದ್ಬಿಟ್ಟಿದ್ದು? ಸ್ವಲ್ಪ ದೂರ ನಾ ಮಾಡ್ತೀನಿ ಆಯ್ತು. ಯಾರು ಮುಟ್ತಂಗ ಆಯ್ತು ಹಿಂದ್ಗಡೆ? ನೀನೇನಾ? ಇಲ್ಲ ಏನೋ ತಾಕು. ನಾಯಿನಾ? ಹೊತ್ತಂಗೆ ಆಗ್ತಿದೆ ಕಣ. ಹೊತ್ತಂಗೆ ಆಗ್ತಿದ್ಯಾ? ಏನು ಹೊತ್ತಂಗೆ ಆಗ್ತದೆ? ಯಾರು ಮುಟ್ತವ್ರ ಕಣ ಇಲ್ಲೇ? ಬಿಡು, ನೀನೇ ಕಣ, ಗೊತ್ತಾಯ್ತು ನನಗೆ. ಏನು ಏನಾಯ್ತು? ಇಷ್ಟೆಲ್ಲ ಡೌ ಮಾಡ್ಬೇಡ, ಗೊತ್ತಾಯ್ತು ನನಗೆ. ಏನ್ ಮಾಡಿದ್ರು ಗೊತ್ತಿಲ್ಲ. ಇಲ್ಲಿ ಹಿಂಗ್ ಮುಟ್ತವ್ರ ಕಣ ಬಂದು. ನಾನಲ್ಲ ಕಣೋ. ಅವ್ರಿಗೇನಾ? ಯಾರು? ಇಲ್ಲ ತಾಗಿದೆ ಕಣ. ನೀನು ಇಲ್ಲ ಕಣ, ಮುಟ್ತವ್ರ ಹಿಂಗ್ ಮುಟ್ತವ್ರ ಬಂದು. ಹೌದಾ? ಗಾಡ್ ಪ್ರಮಿಸ್ತಾರಲ್ಲ ಗುರು. ನಾನು ಯಾಕೋ ಮುಟ್ಲಿ ಅಲ್ಲಿ. ಹುಡ್ಗಣ ಮೇ ಬಿ ಹುಡ್ಗ ಅನ್ಸುತ್ತೆ. ವಿಡಿಯೋ ಬೇರೆ ಮಾಡ್ತಿದೀಯಾ, ಬಿಡ್ತಾರೆ ಅಂತಿದೀಯಾ? ಅವ್ನು ಯಾರು ಗುರು ಹುಡುಗ? ಅವನು ಚೈಲ್ಡ್ ನನ್ನ ಮಗ. ಏನಾಯ್ತು? ಹಿಂಗ್ ಮುಡ್ತಿದ್ನ ಬಂದು ಇಂತಲ್ಲಿ.
ಒಂಥರ ಆಯ್ತು ಮೂರ್ತಿ ಏನೋ ಹೆಚ್ಚಾಗಿದೆ ಅನ್ಸಕ್ ಬಿಡು ಬಾ. 3 ಸಲ ಹುಡುಗಿರು ಹೇಳಿದ್ರಲ್ಲ ಈ ಸ್ಟ್ರೆಚಿಂಗ್ ಅಂತ. ಹೌದಾ? ಹಾ, ಹಿಂದ್ಗಡೆ ಬರ್ತಿದ್ದವರು ಇಲ್ಲಿ ಮತ್ತೆ ಆಲ್ರೆಡಿ ಇಲ್ಲಿಗೆ ಶುರು ಮಾಡಿ ಇಲ್ಲಿಗೆ ಬಂದಿದ್ದು ನಾವು. ಏನಕ್ಕೆ ಹತ್ರ ಮಾಡಿದ್ದು? ಚೈಲ್ಡ್ ನನ್ ಮಗ ಅವನು. ಅವ್ರು ಹಾಗೆ ಅಂತ ಕೇಳ್ತಾನ ಹಾಯ್ ಮಾಡ್ತಾನ ಏನಂತ ಹೆಂಗ್ ಮಾಡಿಸ್ತೀಯ ಹಾಯ್? ಅವ್ರಾಗ ಮಾಡ್ಬೇಕಣ್ಣ, ಮಾಡಿದ್ರೆ ನಾವು ಮಾಡೋದಲ್ಲ. ಯಾರಿಗೂ ಕೇಳಕ್ ಹೋಗ್ಬಾರ್ದು, ಅವ್ರಾಗ ಅವರೇ ಬಂದ್ರೆ ಬಿಡಬಾರ್ದು. ತುಂಬಾ ಜನ ಮಾಡಿದ್ರು, ಬಟ್ ವಿಡಿಯೋದಲ್ಲಿ ಬಂದಿದೆಯಲ್ಲ ಗೊತ್ತಿಲ್ಲ. ಆಗಿರುತ್ತಾ? ಆಡಿಯೋ ಆಗಿರ್ಬೋದು, ಟಿಯೋ ಆಗಿರೋ ಡೌಟ್ ನಂಗೆ. ವಿಡಿಯೋ ಆಗಿರೋ ಡೌಟ್, ಆಡಿಯೋ ಆಗಿರ್ಬೋದು. ಜೀವನದಲ್ಲಿ ಎಡವಬೇಕು, ಎಡವಿ ಕೆಳಗಡೆ ಬಿದ್ದಾಗ್ಲೇ ಮೇಲೆ ಹೇಳಕ್ಕೆ ಸಾಧ್ಯ ಆಗೋದು. ಇನ್ಸ್ಪಿರೇಷನ್ ಸಿಗುತ್ತೆ, ಸ್ಫೂರ್ತಿ. ಬಿದ್ದಿದ್ದವರು ಇಷ್ಟು ದಿನ ಬರೀ ಬೀಳ್ತಿದ್ವಿ, ಇನ್ಮೇಲೆ ಹೇಳಕ್ ಸ್ಟಾರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡ್ಬೇಕು. ನಮ್ಮ ಕರ್ನಾಟಕದ ಜನ ಸಪೋರ್ಟ್ ಮಾಡಿದ್ರೆ ಅಂಥವ್ರಾದ್ರೂ ಬೆಳೀತಾರೆ ಅಲ್ಲ? ಹೌದು. ಎಲ್ಲಿಗೆ ಪಯಣ, ನಮ್ಮ ಚಾನೆಲ್ ಹೆಸರು ಅದೇ ತಾನೆ, ಎಲ್ಲಿಗೆ ಯಾವುದೋ ದಾರಿ, ಏಕಾಂಗಿ ಅಲ್ಲ, ಇಬ್ರು ಸಂಚಾರಿಗಳು. ಹಾಗೆ ಹೇಳ್ತಾರೆ, ನಿಂಗೆ ನಗ್ತಾ ಇದಾರೆ ಕಣ. ನಗ್ಲೇ, ನಗಬೇಕು, ನಗ್ಬೇಕು ಅಂತ. ನಗಬೇಕಮ್ಮ, ನಗಬೇಕು. ಜನನ ಅಳಿಸೋದು ನಗ್ಸೋದು ಎರಡೂ ಕಷ್ಟ. ಅವೆರಡು ಮಾಡಿಬಿಟ್ರೆ ಅವರಷ್ಟು ಸಕ್ಸಸ್ ಆದವ್ರು ಯಾರು ಇರಲ್ಲ ಅಲ್ಲ? ಕ್ರಿಸ್ಮಸ್ ಹಬ್ಬದ ದಿನ ಚರ್ಚ್ ಸ್ಟ್ರೀಟ್ಗೆ, MG ರೋಡ್ಗೆಲ್ಲ ಬಂದಿದ್ವಿ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ಬರ್ತಿರೋದು ಬೆಂಗಳೂರಿಗೆ ಬಂದ್ಮೇಲಿಂದ. ಇಷ್ಟೊಂದು ಕ್ರೌಡ್ ನಡುವೆ ವಿಡಿಯೋ ಮಾಡ್ತೀವಿ ಅಂತ ದೇವ್ರನ್ನ ಅನ್ಕೊಂಡಿರಲಿಲ್ಲ, ಯಾಕಂದರೆ ಗೊತ್ತಲ್ಲ ಇಂಟ್ರೋವರ್ಟ್ಸ್ ಅಂತ. ಆದರೂ ಹೆಂಗೋ ತುಂಬ ಚೆನ್ನಾಗಿ ಬಂತು ಅಂತ ಅಂದ್ಕೊಂಡಿದ್ವಿ. ಕಂಟೆಂಟ್ ಇರಲಿಲ್ಲ ಆ್ಯಕ್ಚುಲಿ, ಆದರೂ ಏನೇನೋ ಬಂತು ಮನಸ್ಸಿಗೆ, ಅದನ್ನೆಲ್ಲ ಮಾತಾಡ್ಕೊಂಡು ಹೋಗಿದ್ದೀವಿ. ಹೀಗೆ ಸಪೋರ್ಟ್ ಮಾಡಿ. ಹಾಂ, ಇದೇ ಥರ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀವಿ. ನಿಜ ಹೇಳ್ಬೇಕು ಅಂತಂದರೆ, ನಾವೇನು ಫಸ್ಟ್ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ವಿ, ಅದಕ್ಕೂ ಮುಂಚೆ ಒಂದು ಟ್ರಯಲ್ಗೆ ಅಂತಲೇ ಬಂದಿತ್ತು. ಬಟ್ ಅದೇ ಈಗ ಒಂದು ಆ್ಯಕ್ಚುಯಲ್ ವಿಡಿಯೋ ಥರ ಆಯಿತು. ತುಂಬ ಜನ ಹಾಗೆ ಅಂತಾನು ಹೇಳಿದ್ರು. ಸಪೋರ್ಟ್ ಮಾಡ್ತಿದ್ದಾರೆ. ಗೊತ್ತಿರೋರು ಯಾರು ಸಪೋರ್ಟ್ ಮಾಡಲ್ಲ, ಗೊತ್ತಿಲ್ಲದಿರೋರೇ ಸಪೋರ್ಟ್ ಮಾಡೋದು. ಆ ಕ್ರೌಡಲ್ಲೂ ನಾವು ಅಂದರೆ ಅಷ್ಟೊಂದು ಡೇರಿಂಗ್ ಆಗಿ ಮಾಡೋದಕ್ಕೆ ಅದೇ ಕಾರಣ. ಎಲ್ಲರೂ ನೋಡಿ ಖುಷಿ ಪಟ್ಟರು. ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಮೂಲಕ, ಒಳ್ಳೊಳ್ಳೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದ್ರ ಮೂಲಕ ನಾವು ನಿಮ್ಮ ಮುಂದೆ ಬರ್ತೀವಿ. ಇದೇ ಥರ ನಮ್ಮ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಎಲ್ಲಿಗೆ ಪಯಣ ಅನ್ನೋ ಒಂದು ಚಾನಲ್ಲು ಒಂದು ಬ್ರ್ಯಾಂಡ್ ಆಗಬೇಕು. ಅದೆಲ್ಲ ನಿಮ್ಮ ಕೈಲಿದೆ. ನಮ್ಮ ಎಲ್ಲಿಗೆ ಪಯಣನ ಎಲ್ಲೆಲ್ಲೂ ತಗೊಂಡು ಹೋಗುವಂಥ ಕೆಪಾಸಿಟಿ ಇರೋದು ಕನ್ನಡಿಗರಿಗೆ. ಅದನ್ನು ಇಡೀ ಪ್ರಪಂಚ ತುಂಬ ಹರಡೋ ಥರ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು. ಬಾಯ್.